ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಬೊಮ್ಮಾಯಿಯವರ ಮಗ ಒಬ್ಬ ರಾಜಕೀಯದಲ್ಲಿ ಸಾಕಷ್ಟು ವರ್ಷಗಳನ್ನು ಕಳೆದ ಸಮಾಜವಾದಿ ಪಕ್ಷದಲ್ಲೇ ಅಥವಾ ಜನತಾದಳ ಪಕ್ಷದಲ್ಲೇ ಜನತಾದಳ ಪರಿವಾರದೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡ ರಾಮಕೃಷ್ಣ ಹೆಗಡೆ ಅವರಂಥ ದಿಗ್ಗಜ ರೈತರ ಜೊತೆಗೆ ದೇವೇಗೌಡರಂಥ ನಾಯಕರ ಜೊತೆಗೆ ಸಮೀಪ ಸಂಪರ್ಕವನ್ನು ಇಟ್ಕೊಂಡು ಬಂದಂಥ ಬಸವರಾಜ ಬೊಮ್ಮಾಯಿಯವರು ಅವ್ರ ಬಗ್ಗೆ ತನ್ನದೇ ಆದಂಥ ಒಂದು ಔರ ಅಥವಾ ಒಂದು ವ್ಯಕ್ತಿತ್ವದ ಅವರು ಇವತ್ತು ಭಾಳ ಗಂಭೀರವಾಗಿ ಕಲಬುರಗಿಯಲ್ಲೇ ಏನು ಹೇಳಿದ್ರಪ್ಪ ಅಂದ್ರೆ ಭಾಳ ಗಂಭೀರವಾಗಿ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಒಡೆಯುತ್ತೆ ಅನ್ನುವಂಥ ಮಾತನ್ನು ಆ ಮಾತನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಬೇಕಾಗ್ತದೆ. ಅವರ ಅಭಿಪ್ರಾಯದಲ್ಲೇ ಕರ್ನಾಟಕದಲ್ಲೇ ಭಾಳಷ್ಟು ಭಿನ್ನ ಮತ ಅದ ಕಾಂಗ್ರೆಸ್ನಲ್ಲ, ಅದು ಒಡೆದು ಹೋಗ್ತದೆ ಅನ್ನುವಂಥದ್ದು. ಇದನ್ನು ಯಾರೂ ಪತ್ರಕರ್ತರು ನಂಬದೇ ಇದ್ದಾಗ ಮತ್ತು ಪ್ರಶ್ನೆ ಮಾಡಿದಾಗ ತಿಕ್ಕಾಟಂತೆ ಇದ್ದಿದ್ದು ಸತ್ಯ, ಭಿನ್ನಾಭಿಪ್ರಾಯ ಇದ್ದಿದ್ದು ಸತ್ಯ. ಆದರೆ ಭಿನ್ನ ಮತವಾಗಿ ಪಾರ್ಟಿ ಒಡೆದು ಹೋಗ್ತದೆ ಅನ್ನೋದನ್ನು ಯಾರು ನಂಬಂಥ ಸ್ಥಿತಿ ಇದ್ದಾಗ ಅವರು ಹಿಂದಿನ ಒಂದು ಇತಿಹಾಸ ಪುಟಗಳನ್ನು ನೆನಪು ಮಾಡಿದರು. ಏನಪ್ಪ ಅಂದ್ರೆ ದೇವರಾಜ ಅರಸರ ಕಾಲಕ್ಕೂ ಸಹಿತ 130 ಸೀಟುಗಳನ್ನು ಗೆದ್ದಿದ್ದರು ಸಹಿತ ಪಾರ್ಟಿ ಒಡೆದು ಹೋಯಿತು. ಆವತ್ತು ಇಂದಿರಾ ಗಾಂಧಿ ಅವರು ಪಾರ್ಟಿಯನ್ನು ಒಡೆಯೋದಷ್ಟಲ್ಲ, ಅವತ್ತು ಗುಂಡೂರಾಯರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರು. ಆಮೇಲೆ ತದನಂತರ ಬಂಗಾರಪ್ಪನವ್ರನ್ನ ಮಾಡಿದರು, ತದನಂತರ ಮೊಯ್ಲಿ ಅವ್ರನ್ನ ಮಾಡಿದರು. ಪಾರ್ಟಿ ಇತಿಹಾಸದ ಜೊತೆಗೆ ಇಂದಿರಾ ಗಾಂಧಿಯವರು ಸಹಿತ ಪಾರ್ಟಿಯನ್ನು ಸಿಂಡಿಕೇಟ್ ಆಗಿ ಮಾಡಿದ್ರು ಅನ್ನೋದ್ರ ಮಾತು ನೆನಪಿಸ್ಕೊಂಡ. ಇವತ್ತು ಅಂಥ ಪರಿಸ್ಥಿತಿ ಅದ. 135 ಆದ್ರೆ ಏನು ದೊಡ್ಡ ವಿಷಯ ಅಲ್ಲ, ಪಾರ್ಟಿ ಹೊಡಿಬಾರಂತ ಎಲ್ಲೂ ಇಲ್ಲ ಅನ್ನೋರಾಗಿ ಮಾತಾಡಿದರು. ಇದು ಸ್ವಲ್ಪ ನಾವು ಗಂಭೀರವಾಗಿ ತೆಗೆದುಕೋಬೇಕಾಗ್ಯದ. ಹೌದು, ನಿಜವಾಗಿಯೂ ಪಾರ್ಟಿ ಹೊಡಿತದನ, ಅಷ್ಟು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅದಾವ ಅನ್ನುವಂಥದ್ದು. ಯಾಕೆಂದ್ರೆ ದೇವರಾಜ ಅರಸರೇನು ಸಣ್ಣ ಆಸಾಮಿ ಅಲ್ಲ, ಭಾಳ ದೊಡ್ಡ ವ್ಯಕ್ತಿತ್ವ. ಅವ್ರ ಪಾರ್ಟಿಯನ್ನು ಹೊಡೆಯುವಂಥದ್ದು ಅವ್ರಿಗಿಂತ ದೊಡ್ಡ ಆಸಾಮಿ ಅಂದರೆ ನಮ್ಮ ಇಂದಿರಾ ಗಾಂಧಿಯವರು ಆ ಸಮಯದಲ್ಲೇ ಆ ಪಾರ್ಟಿಯನ್ನು ಒಡೆದ್ರು ಅನ್ನೋದು ನಾವು ಇತಿಹಾಸದಲ್ಲಿ ನೋಡಿದ್ದೀವಿ. ಇವತ್ತು ಹಾಗೆ ಆಗ್ತದಂತ ಇನ್ನೊಂದು ಮಾತೇನೋ ಸೇರಿಸಿದ್ರು ಅವರು. ಜೊತೆಗೆ ಕೇಂದ್ರದ ಕಾಂಗ್ರೆಸ್ ಸಹಿತ ಹೊಡಿತದಂತ. ಇದು ನನಗೆ ಯಾಕೋ ತಿಳಿಯಲಾರ ಒಂದು ವಿಷಯ ಇದು. ಯಾಕಪ್ಪ ಅಂತಂದ್ರೆ ಇವತ್ತು ಪಾರ್ಟಿ ಹೊಡೆಯೋ ಪರಿಸ್ಥಿತಿ ಎಲ್ಲಿದೆ? ಯಾರು ಹೊಡಿತಾರೆ ಕೇಂದ್ರ ಮಟ್ಟದಲ್ಲೇ? ಹೈಕಮಾಂಡನ್ನು ಯಾರು? ರಾಹುಲ್ ಗಾಂಧಿಯವ್ರ ವಿರೋಧಿಗಳಿದ್ದಾರೆ. ಈಗಾಗಲೇ BJPಗರು ಕಾಂಗ್ರೆಸ್ಸನ್ನು ಒಡೆದು ಮೋದಿಯವರು ಸಣ್ಣದು ಮಾಡಿ ಕಡೆಗೆ ರಾಹುಲ್ ಗಾಂಧಿ ಅವ್ರನ್ನ ಒಬ್ಬರನ್ನು ಬಿಟ್ಟಿದ್ದಾರೆ. ಅವ್ರನ್ನೂ ಹೊಡೆಯಕ್ಕೆ ಹೋದ್ರೆ ಹೊಡಿತಿದ್ರು. ಯಾರಿದ್ದಾರೆ ಹೊಡೆಯುವಂಥವ್ರು? ಹೊಡೆದ್ರೆ ಯಾರು ಹೊಡಿಬೇಕು? ಖರ್ಗೆ ಅವ್ರು ಹೊಡಿಬೇಕು. ನಮ್ಮ ಖರ್ಗೆ ಅವ್ರು ಹೊಡಿತಾರೆ ಕಾಂಗ್ರೆಸ್ಸನ್ನು. ಅವ್ರಿಗೀಗ ಸಪೋಸ್ ಏನಾದರೂ ಇಂಡಿಯಾ ಘಟಬಂಧನ ಅಧಿಕಾರಕ್ಕೆ ಬರೋಕಂದ್ರೆ ರಾಹುಲ್ರು ಖರ್ಗೆ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡೋ ಸಾಧ್ಯತೆಗಳಿದ್ದಾವೆ. ಯಾಕಂತಂದ್ರೆ ಸ್ವತಃ ರಾಹುಲ್ರಿಗೆ ಪ್ರಧಾನಿ ಆಗುವ ಇಚ್ಛೆ ಇಲ್ಲ. ಮೊದಲು ಇದ್ದರೂ ಸಹಿತ ಎದುರಾಳಿ ಸಾಮಾನ್ಯರಿಲ್ಲ. ಮೋದಿ ಅಂತ ಎದುರಾಳಿದ್ದಾರೆ. ಪಾರ್ಟಿಗೆ ಇನ್ನಷ್ಟು ಹೊಡೆತ ಕೊಡ್ತಾರೆ. ಇನ್ನಷ್ಟು ಈ ಒಂದು ಥರ್ಡ್ ಫ್ರಂಟ್ ಅನ್ನೋಕ್ಕಿಂತಲೂ ಇವತ್ತಿನ ಇಂಡಿಯಾ ಮತ್ತಷ್ಟು ಹೊಡಿತಾರೆ ಅನ್ನೋಂಥ ಭಯನೂ ಅವ್ರ ಒಳಗದ. ಅದಕ್ಕಾಗಿ ಅವ್ರು ಎಲ್ಲೂ ನಾವು ಪ್ರಧಾನಿ ಅದು ಇದು ಏನೂ ಮಾತಾಡಿಲ್ಲ. ಮತ್ತು ನಮ್ಮ ಕಾಂಗ್ರೆಸ್ ಹೊಡಿತದ ಸೆಂಟ್ರಲ್ದಲ್ಲಿ ಅನ್ನುವಂಥದ್ದು ಒಂದು ಅಪಹಾಸ್ಯಕ್ಕಿಡಾಗುವಂಥ ವಿಷಯ. ಯಾಕಪ್ಪ ಅಂತಂದ್ರೆ ಅಲ್ಲಿರೋದು ಈಗ ಕೇವಲ ರಾಹುಲ್ ಗಾಂಧಿ ಉಳಿದಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅವರು ಯಾರಿದ್ದಾರೆ ಅವ್ರನ್ನ ಎದುರಿಸಿ ಪಾರ್ಟಿ ಹೊಡಿಯೋದಕ್ಕೆ? ಪಾರ್ಟಿ ಎಲ್ಲದ 40-50 ಜನರಿಂದ ಕೂಡಿದ್ರೆ ಈಗ ಆರಿಸಿ ಬರೋದಕ್ಕೆ ಅಷ್ಟದ. ಅದು ಈ ಸಮಾಜವಾದಿಗಳದು, ಅವ್ರದ್ದು ಇವ್ರದ್ದು, ಮಮತಾ ಬ್ಯಾನರ್ಜಿ ಅಂತವ್ರದ್ದು, ಅಥವಾ ನಮ್ಮ ಯಾರಪ್ಪ ಅಂದರೆ ತೇಜಸ್ವಿ ಯಾದವ್ ಅಂತವರು, ಲಾಲು ಯಾದವ್ ಅಂತವರೆಲ್ಲ ಕೃಪಾಶೀರ್ವಾದದಿಂದ ಆ ಭಾಗದಲ್ಲಿ ಕಾಂಗ್ರೆಸ್ ಒಂದು ಸ್ವಲ್ಪ ಜೀವಂತಿಗೆ ಬರೋ ಸಾಧ್ಯತೆಗಳಿದ್ದಾವೆ. ಅಂದಾಗ ಸ್ವತಃ ಹೊಡೆದು ಹೋಗಿಬಿಟ್ಟದ, ಇನ್ನೇನು ಹೊಡಿತದದು. ಇನ್ನು ಕರ್ನಾಟಕದ ಮಟ್ಟಿಗೆ ಮಾತ್ರ ಒಂದಿಷ್ಟು ವಿಚಾರ ಮಾಡುವಂಥ ವಿಷಯ ಅದು. ಯಾಕಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಇಬ್ಬರು ಸಿದ್ದರಾಮಯ್ಯವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಇಬ್ಬರು ಮಾತ್ರ ಜಿದ್ದಾಜಿದ್ದಿ ಮನುಷ್ಯರು. ಸ್ವಲ್ಪ ಇಬ್ಬರಲ್ಲೂ ಅಹಂಕಾರದ ನಾಯಕ್ ಬಿಡಲಿ ಮುಖ್ಯಮಂತ್ರಿ. ಒಬ್ಬರು ನಾ ಮುಖ್ಯಮಂತ್ರಿ ಆಗುವಂಥವನ ಇನ್ನು ಮುಂದಾದ್ರು ಅಂತ ಇನ್ನೊಬ್ರು ನಾ ಯಾಕೆ ಕುರ್ಚಿ ಬಿಡಲಿ ಇನ್ನೊಬ್ಬರು. ಇವು ತಿಕ್ಕಾಟಿದ್ದ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಯಾಕಂದ್ರೆ ಚೀಫ್ ಮಿನಿಸ್ಟರ್ಶಿಪ್ ಸಂದರ್ಭದಲ್ಲಿ ಯಾವ ರೀತಿ ಜನಗಳನ್ನ ತಿಂದ್ರು ಇವರು ಚೀಫ್ ಮಿನಿಸ್ಟರ್ ಘೋಷಣೆ ಆಗುವವರೆಗೆ ಅನ್ನೋದು ಆವತ್ತಿನ ಕ್ಷಣದ ಒಂದು ವಿವರಣೆಗಳನ್ನು ಅವತ್ತಿನ ಮೀಡಿಯಾಗಳನ್ನು ನೋಡಿದಾಗ ಅರ್ಥ ಆಗ್ತದೆ. ಹೌದು, ಭಿನ್ನಾಭಿಪ್ರಾಯ ಭಾಳ ಜೋರದ ಅಂತ ಆ ನೆಲೆಯಲ್ಲಿ ಏನೋ ಹೊಡಿಬಹುದು ಅನ್ನುವಂಥ ಒಂದು ಸಣ್ಣದಾದಂಥ ಒಂದು ಏನಪ್ಪ ಅಂದ್ರೆ ಅಪನಂಬಿಕೆ ಸಹಜವಾಗಿ ಇವತ್ತಿನ ಕಾಂಗ್ರೆಸ್ನಲ್ಲೂ ಅದ, ಇನ್ನುಳಿದವ್ರಲ್ಲೂ ಅದಾವೆ. ಆ ನೆಲೆಯಲ್ಲಿ ನಾವು ಬಸವರಾಜ ಬೊಮ್ಮಾಯಿ ಅವರನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿ. ಹೌದು, ಇಂದಿರಾ ಗಾಂಧಿಯವರಿದ್ದಾಗ ಸಿಂಡಿಕೇಟ್ ಆಯಿತು. ಆವತ್ತು ನಿಜಲಿಂಗಪ್ಪನವರು ಅಥವಾ ಮೊರಾರ್ಜಿ ದೇಸಾಯಿ ಅಂತವರು
ಅವ್ರು ಏನು ತಿಳ್ಕೊಂಡಿದ್ರಪ್ಪ ಅಂದ್ರೆ ಇಂದಿರಾ ಗಾಂಧಿ ಒಬ್ಬರು ಬಚ್ಚ, ಅದು ನಮ್ಮ ಕೈಗೆ ಉಳಿತದ ಮತ್ತು ನಾವು ದೊಡ್ಡದಾಗಿ ಮಾಡ್ಕೊಂಡು ಹೋಗ್ಬೋದು, ನಾವು ಮುಂದೆ ಆಳ್ಬೋದು ಅಂತ. ಅವರು ಒಳ್ಳೆ ಲೀಡರ್ ಇಲ್ಲ ಅಂತಲ್ಲ, ಆದರೆ ಪ್ರಧಾನಿ ಪಟ್ಟದ ಆಶೆಯಿಂದಾಗೆ ಅವರು ಸ್ವಲ್ಪ ಓವರ್ ಆ್ಯಕ್ಟ್ ಮಾಡಿದ್ರು. ಅದು ಇಂದಿರಾ ಗಾಂಧಿಯವರು ಓವರ್ ಆ್ಯಕ್ಟ್ ಮಾಡಿದರು. ಕಡೆಗೆ ಇಂಡಿಕೇಶನ್